ಇಮ್ಮಡಿ ಪುಲಕೇಶಿಯ ದಂಡಯಾತ್ರೆ ಉತ್ತರ ಭಾರತದ ಮೇಲೆ ವಿಜಯದ ಹೆಜ್ಜೆ. ಇದು 6ನೇ ಶತಮಾನದ ಆರಂಭ. ವಿಕ್ರಮಶೀಲರು, ಶೂರತೆ, ರಾಜಕೀಯ ಕುಶಲತೆಯ ಪ್ರತೀಕ ಇಮ್ಮಡಿ ಪುಲಕೇಶಿ. ವಾತಾಪಿಯ ಚಾಲುಕ್ಯರ ಸಾಮ್ರಾಟನು ದಕ್ಷಿಣ ಭಾರತವನ್ನು ಏಕೀಕೃತಗೊಳಿಸಿ ತನ್ನ ದೃಷ್ಟಿಯನ್ನು ಉತ್ತರ ಭಾರತದತ್ತ ಹರಿಸುತ್ತಾನೆ. ಉತ್ತರ ಭಾರತದ ಸಿಂಹಾಸನದಲ್ಲಿ ಕುಳಿತಿದ್ದ ಪ್ರಖ್ಯಾತ ಹರ್ಷವರ್ಧನ ಪುರಿ, ಪ್ರಯಾಗ, ಕಾನ್ಪುರದವರೆಗೂ ತನ್ನ ಪ್ರಭುತ್ವವನ್ನು ಹರಡಿದ್ದ ಆತನು ದಕ್ಷಿಣತ್ತ ಕಾಲಿಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಪುಲಕೇಶಿ ಪಶ್ಚಿಮದ ನರ್ಮದಾ ನದಿ ಬಳಿ ತೀವ್ರ ಯುದ್ಧವೊಂದರಲ್ಲಿ ಹರ್ಷನ ಸೇನೆಗಳನ್ನು ಸೋಲಿಸುತ್ತಾನೆ. ಈ ವಿಜಯದಿಂದ ಪುಲಕೇಶಿಗೆ ಪರಮೇಶ್ವರ ಎಂಬ ಬಿರುದು ಲಭಿಸುತ್ತದೆ. ಕಾವ್ಯಗಳಲ್ಲಿ ಈ ಯುದ್ಧವನ್ನು ಪೊಚ್ಚೆ ಇಲ್ಲದ ಗೆಲುವು ಎನ್ನುತ್ತಾರೆ. ಉತ್ತರದ ಸಮ್ರಾಟ್ ಹರ್ಷವರ್ಧನನ ಪರಾಭವಗೊಳಿಸಿ ಪುಲಕೇಶಿಯು ದಕ್ಷಿಣ ಪಥೇಶ್ವರ ಎಂಬ ಬಿರುದು ಪಡೆಯುತ್ತಾನೆ. ಇಮ್ಮಡಿ ಪುಲಕೇಶಿ ಉತ್ತರ ದಿಕ್ಕಿಗೆ ದಂಡಯಾತ್ರೆ ನಡೆಸಿ ಹರ್ಷವರ್ಧನನನ್ನು ಸೋಲಿಸುತ್ತಾರೆ. ಇದು ದಕ್ಷಿಣ ಭಾರತದ ಶಕ್ತಿ, ಶೂರತೆ ಮತ್ತು ಸಾಮ್ರಾಜ್ಯದ ಗರಿಮೆ ಮೆರೆದ ಹೆಜ್ಜೆಯಾಗಿತ್ತು.